ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಸ್ಕಿನ್ ಲೈಟ್ನಿಂಗು ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಟೈಟ್ನಿಂಗು ಮೂರನ್ನು ಕಂಬೈಂಡ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾವ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡು ನಾವು ಹೇಗೆ ಮುಖನ ಚಾರ್ಮ್ ಬರೋಂಗೆ ಅಂದರೆ ಗ್ಲೋ ಬರೋಂಗೆ ಮಾಡ್ಕೋಬೋದು ಅಂತ. ಇದು ಯಾರಿಗೆಲ್ಲ ಬೆನಿಫಿಷಿಯಲ್ ವಿಡಿಯೋ ಆಗಿರುತ್ತೆ ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ, ಪಿಂಪಲ್ಸ್ ಬಂದಿರೋರಿಗೆ ಮತ್ತು ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ, ಮತ್ತು ಸ್ಕಿನ್ ಒಂಥರ ಸ್ಯಾಗ್ ಆದಂಗೆ ಇರುತ್ತೆ ನೋಡಿ, ಜೋತ್ ಬಿದ್ದಂಗೆ ಇರುತ್ತಲ್ಲ, ಅದೆಲ್ಲ ಟೈಟನ್ ಮಾಡೋದು. ಓಕೆನಾ? ಸ್ಕಿನ್ನ ಸ್ಟಿಫಾಗಿ ಕೂರಂಗೆ ಮಾಡೋದು. ಮತ್ತು ಡಾರ್ಕ್ ಸರ್ಕಲ್ಲು ಕೆಳಗೆಲ್ಲ ತುಂಬ ಕಪ್ಪು ಕಪ್ಪು ಇದಾಗಿರುತ್ತಲ್ವ, ಅದೆಲ್ಲನೂ ಕ್ಯೂರ್ ಆಗ್ತಾ ಬರುತ್ತೆ ಅಂದರೆ ಈ ಒಂದು ಮೆಥಡ್ ಮಾಡೋದ್ರಿಂದ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ನನ್ನ ಚಾನಲ್ನಲ್ಲಿ ಮ್ಯಾನಿಫೆಸ್ಟೇಷನ್ದು, ವಾಸ್ತು ಟಿಪ್ಸು, ಜ್ಯುವೆಲ್ರಿ ಪ್ಲಸ್ ಬ್ಯೂಟಿ, ಇಷ್ಟನ್ನು ನಾನು ಹಾಕೋದ್ರಿಂದ ನಿಮಗೆ ಯೂಸ್ಫುಲ್ ಕಂಟೆಂಟೇ ಆಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರಿಗೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತಲ್ವಾ. ಎಲ್ಲರೂ ಏನು ಮಾಡ್ತಾರೆ, ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸೋದಾಗಲಿ, ಬ್ಲೀಚಿಂಗ್ ಮಾಡಿಸೋದಾಗಲಿ ಅದೆಲ್ಲ ಮಾಡ್ತಾರೆ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ, ನಾವು ಹೋಮ್ ರೆಮಿಡೀಸ್ ಮಾಡಿಕೊಂಡೆ ಪಾರ್ಲರಲ್ಲಿ ಬರೋದಕ್ಕಿಂತ ತುಂಬ ಜಾಸ್ತಿ ಅಂದರೆ ಒಂದು 70 ಅಲ್ಲ 80% ಜಾಸ್ತಿ ಗ್ಲೋ ಬರೋಂಗೆ ನಾವು ಮಾಡ್ಕೋಬೋದು. ಅದೆಲ್ಲ ನಾನು ಹೇಳಲ್ಲ, ಕೆಮಿಕಲ್ಸ್ ಇದ್ದಾಗ ಅವರು ಆರ್ಟಿಫಿಷಿಯಲ್ ಆಗಿ ಒಂದು ಸ್ವಲ್ಪ ಗ್ಲೋ ಬರೋಂಗೆ ಬರುತ್ತೆ. ಬಟ್ ದಿನೇ ದಿನೇ ಕಳೆದಾಗ ಮುಖ ಎಲ್ಲ ಸುಕ್ಕುಗಟ್ಟಂಗೆ ವಯಸ್ಸಾದವ್ರ ಥರ ಕಾಣಿಸುತ್ತೆ, ಅಂದರೆ ಏಜ್ ಲುಕ್ ಬರೋಂಗೆ ಕಾಣಿಸುತ್ತೆ ಅದೆಲ್ಲ ಮಾಡೋದ್ರಿಂದ, ಕೆಮಿಕಲ್ಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ. ಬಟ್ ನಾವು ಯಾವಾಗ ಹೋಮ್ ರೆಮಿಡೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ, ಒಂಥರ ಕಳೆದೋಗಿರೋ ಚಾರ್ಮ್ನ ನಾವು ಗಳಿಸ್ಕೋತೀವಿ. ಅಂದರೆ ಈ ಥರ ಒಂದು ಮೆಥಡ್ ಫಾಲೋ ಮಾಡೋದ್ರಿಂದ ಚೆನ್ನಾಗಿ ಮುಖನ ಗ್ಲೋ ಆಗ್ತಾ ಬರುತ್ತೆ. ಓಕೆನಾ? ನ್ಯಾಚುರಲ್ ಆಗಿ ಹೇಗೆ ಗ್ಲೋ ಬರ್ಸ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ನೋಡಿ ಫ್ರೆಂಡ್ಸ್, ನನ್ನ ಮುಖ ಅಂದರೆ ಒಂದು ಸ್ವಲ್ಪ ಇದಾಗಿ ಕಾಣಿಸ್ತಾ ಇದೆಲ್ಲ. ಏನು ಅಪ್ಲೈ ಮಾಡಿದ್ದೀನಿ ಅನ್ನೋದ್ರದ್ದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಡಾರ್ಕ್ ಸ್ಪಾಟ್ಸ್ ಆಗಲಿ, ವೈಟ್ ಹೆಡ್ಸ್ ಆಗಲಿ, ಆಮೇಲೆ ಡಾರ್ಕ್ ಸರ್ಕಲ್ಸು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನೀವು ಈ ಒಂದು ಮೆಥಡ್ ಮಾಡ್ತೀರೋ ಆವಾಗ. ಈವನ್ ನನ್ನ ಲಿಪ್ಸ್ನ ಕೂಡ ನೋಡಿ, ಇವಾಗ ಚಳಿಗಾಲ, ಓಕೆನಾ, ವಿಂಟರ್ ಸೀಸನ್ನು, ಯಾವುದೇ ಒಂದು ವ್ಯಾಸ್ಲೀನ್ನ ನಾನು ಹಾಕ್ತಾಯಿಲ್ಲ. ಓಕೆನಾ? ಅದನ್ನು ನಾನು ಹೇಳ್ಬಿಡ್ತೀನಿ, ಯಾವುದೇ ಒಂದು ವ್ಯಾಸ್ಲೀನ್ ಹಾಕ್ತಾಯಿಲ್ಲ. ಹೇಗೆ ಮತ್ತು ಇದು ಸಾಧ್ಯ ಅಂತ ನೀವು ಕೇಳಿದ್ರೆ, ನಂದು ವ್ಲಾಗ್ನಲ್ಲಿ ಚೆಕ್ ಮಾಡಿ ಪಿಂಕ್ ಲಿಪ್ಸ್ ಅಂತ ಏನೋ ಮಾಡಿದ್ದೀನಿ ನೋಡಿ. ಅದರಲ್ಲಿದೆ ಅದರದ್ದು ನಾನು ಏನು ಮಾಡ್ಕೊತೀನಿ ಅಂತ. ಫಸ್ಟ್ ನಾನು ಸ್ಕ್ರಬ್ ಮಾಡಿಬಿಟ್ಟು ಏನೋ ಒಂದು ಅಪ್ಲೈ ಮಾಡ್ತೀನಿ. ಆ ವಿಡಿಯೋದಲ್ಲಿ ಚೆಕ್ ಮಾಡಿ. ಇವಾಗ ಬನ್ನಿ ಹೇಳ್ತೀನಿ. ಮತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಶೇರ್ ಮಾಡಬೇಕು ಫ್ರೆಂಡ್ಸ್, ಏನು ಅಂದರೆ ಇವಾಗ ಪಿಗ್ಮೆಂಟೇಷನ್ ಬಂದಿರೋರಿಗೆ ನಾನು ಗ್ರೀನ್ ಟೀ ಕುಡ್ಕೊಂಬನ್ನಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದಿದ್ನಲ್ಲ. ನೀವು ಯಾವ ಥರ ಗ್ರೀನ್ ಟೀ ಕುಡಿಬೇಕು ಅಂದರೆ ಅದರಲ್ಲಿ ರೋಸ್ ಪೆಟಲ್ಸ್ ಆ್ಯಡ್ ಆಗಿರಬೇಕು, ಪ್ಲಸ್ ಐಬಿಸ್ಕಸ್ ದಾಸವಾಳದ್ದು ಇರಬೇಕು, ಪ್ಲಸ್ ಗ್ರೀನ್ ಟೀನೂ ಇರಬೇಕು. ನಿಮ್ಮ ಒಂದು ಬ್ಲಡ್ನ ಪ್ಯೂರಿಫೈ ಮಾಡೋ ಹಂಗೆ ಇರಬೇಕು. ಆವಾಗಲೇ ನಿಮ್ಮದು ಪಿಗ್ಮೆಂಟೇಷನ್ನು, ಕಪ್ಪು ಕಲೆಗಳು, ಪಿಂಪಲ್ಸ್ದು ಮಾರ್ಕ್ಸು ಅದೆಲ್ಲ ಹೋಗೋದು. ಅಂದರೆ ಪಿಂಪಲ್ಸ್ ಹೊರಟೋಗುತ್ತೆ, ಪ್ಲಸ್ ಮಾರ್ಕ್ಸ್ ಹೋಗುತ್ತೆ. ಡೈಲಿ 1 ಟೈಮ್ ತೊಗೊಳ್ಳಿ. ನಾನು ಸಾಯಂಕಾಲದೊತ್ತು ಯಾವಾಗಲೂ ಕುಡಿತೀನಿ. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ. ಇದು ಯಾವುದು ಅಂದರೆ ಓಚಾ ಅಂತ. ಓಕೆನಾ? ಓಚಾ ಅಂತ ಬರುತ್ತೆ. ನೀವು ಅಮೆಝಾನಲ್ಲಿ ಆರಾಮಾಗಿ ನೀವು ತೊಗೋಬೋದು. ಇದ್ರದ್ದು ಕಾಸ್ಟ್ ಪ್ರೈಸ್ ಎಷ್ಟು ಬರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು 300 ರೂಪಾಯಿ ಒಳಗಡೆ ಇರುತ್ತೆ ಫ್ರೆಂಡ್ಸ್. ಓಕೆನಾ? 250 ರೂಪಾಯಿ ಥರ ಏನೋ ಕಾಣಿಸ್ತಿದೆ. 240ನೋ 250 ರುಪೀಸು ಒಳಗೆ ಬರುತ್ತೆ. ಇವಾಗ ಗೊತ್ತಿಲ್ಲ ಎಷ್ಟು, ನಾನು ತೊಗೊಂಡಾಗ ಅಷ್ಟು ಒಂದು 6 ಮಂತ್ಸ್ ಬ್ಯಾಕ್ ನಾನು ತೊಗೊಂಡಿದ್ದು. ಇದೇನು ಗೊತ್ತಾ, ಒಂದು ಚೂರು ಹಾಕಿದ್ರೇ ಸಾಕು, ತುಂಬ ದಿವಸದವರೆಗೂ ನಮಗೆ ಬರುತ್ತೆ. ಅದನ್ನು ಹೇಳಿದ್ದು. ಆಮೇಲೆ ನಾನು ಒಂದೇ ಟೈಮು ಕುಡಿಯೋದು. ನಾನು ಹೇಳಿದ್ನಲ್ಲ, ನಾರ್ಮಲ್ದು ನಾನು ಹನಿ ಲೆಮೆನ್ದು ತೊಗೋತೀನಿ, ಸಾಯಂಕಾಲದೊತ್ತು ಮಾತ್ರ ಇದು ತೊಗೊಳ್ಳೋದು. ಸ್ಕಿನ್ ಗ್ಲೋ ಬರುತ್ತೆ, ಪ್ಲಸ್ ಕಲೆಗಳು, ಪಿಂಪಲ್ಸ್ ಆಗಿರ್ಬೋದು, ಪ್ಲಸ್ ಪಿಗ್ಮೆಂಟೇಷನ್ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕ್ರಮೇಣ ಹೊರಟೋಗುತ್ತೆ, ಸರಿ ಹೋಗುತ್ತೆ. ಯಾಕೆ ಅಂದರೆ ಇದರಲ್ಲಿ ನಿಮಗೆ ದಾಸವಾಳ ಇದೆ, ಪ್ಲಸ್ ಇನ್ನೊಂದೇನೋ ದಾಸವಾಳ, ರೋಸ್ ಪೆಟಲ್ಸು ಮತ್ತು ಗ್ರೀನ್ ಟೀ ಇರೋದ್ರಿಂದ ನಿಮ್ಮದು ಬ್ಲಡ್ ಪ್ಯೂರಿಫೈ ಮಾಡ್ಕೊಂಡು ಬರುತ್ತೆ. ಓಕೆನಾ? ನಿಮಗೆ ಇಷ್ಟೊಂದು ದುಡ್ಡು ಅಫೋರ್ಡ್ ಮಾಡೋಕ್ಕೆ ಕಷ್ಟ ಅನ್ನೋರು ಏನು ಮಾಡ್ಬೋದು ಅಂದರೆ, ದಾಸವಾಳ ಹೂಗಳು ಎಲ್ಲರ ಮನೇಲೂ ಸಿಗುತ್ತಲ್ವಾ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಳ್ಳಿ. ನೀವೇನು ಮಾಡಿ ಅಂದರೆ, ಇದು ರೋಸ್ದು ಅಷ್ಟೇ, ಅದನ್ನು ಚೆನ್ನಾಗಿ ತೊಳಿಬೇಕು ನೀವು. ತೊಳೆದುಬಿಟ್ಟು ಅದನ್ನು ಡ್ರೈ ಮಾಡಿ ಇಟ್ಕೊಳ್ಳಿ. ಗ್ರೀನ್ ಟೀದು ಇವಾಗ ಇದ್ರದ್ದು ಬರುತ್ತೆ ನೋಡಿ, ಪುಡಿದು, ಅಂದರೆ ಲೀಫ್ದೆಲ್ಲ ಬರುತ್ತಲ್ಲ, ಎಲೆಗಳಿರಂಗೆ. ಅದ್ರದ್ದು ಟೀ ಮಾಡ್ಕೋತೀರಾ ನೋಡಿ, ಅದೇ ಥರ ಒಂದು ಪಾತ್ರೆನಲ್ಲಿ ನೀರು ಇಟ್ಬಿಟ್ಟು ಅದನ್ನು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ರೋಸ್ ಪೆಟಲ್ಸು ಹಾಕಿ, ಪ್ಲಸ್ ಈ ಥರ ದಾಸವಾಳದ ಒಂದು 2 ಹೂದು ಒಣಗಿರೋ 2 ಹೂ ಹಾಕ್ಬಿಟ್ಟು
ಅದನ್ನು ಫಿಲ್ಟರ್ ಮಾಡಿ ಅದಕ್ಕೆ ಬೇಕಾದ್ರೆ ನಿಮ್ಗೆ ಹಂಗೆ ಕುಡಿಯೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಒಂಚೂರು ಹನಿ ಮತ್ತು ಲೆಮನ್ನು ಪುದೀನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮುಖನೂ ಚೆನ್ನಾಗಿ ಗ್ಲೋ ಬರುತ್ತೆ. ಓಕೆನಾ. ಸೊ ಪಿಗ್ಮೆಂಟೇಷನ್ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಒಳಗಿಂದ ಶುದ್ಧೀಕರಣ ಮಾಡೋದು ಹೇಳ್ಕೊಟ್ಟೆ ಇವತ್ತು. ಓಕೆನಾ. ಸೊ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ನನಗೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಾನು ಫೇಸ್ ಪ್ಯಾಕ್ನ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಏನೇನು ಬೇಕು ಅಂತ ಅದರದ್ದು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಮಾಡುವಾಗ ನಿಮಗೆಲ್ಲ ಹೇಳ್ಕೊಂಡು ಬರ್ತೀನಿ ಯಾವುದ್ಯಾವುದು ಯೂಸ್ ಮಾಡೋದು ಅಂತ. ಓಕೆನಾ. ಸೊ ಬನ್ನಿ ಇವಾಗ ಫೇಸ್ ಪ್ಯಾಕ್ ರೆಡಿ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ನೇ ಟಿಪ್ ಹೇಳ್ಕೊಡ್ತಾ ಇದ್ದೀನಿ ಯಾವುದ್ಯಾವುದು ತೊಗೋಬೇಕು ಅಂತ. ಸೊ ನಾನು ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ನೇದು ಒಂದು ಇದರಲ್ಲಿ ಫಸ್ಟ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಸೊ ಅಕ್ಕಿ ಹಿಟ್ಟು ಇದು. ಓಕೆನಾ. ಸೊ ನಾವೇನು ಮಾಡಬೇಕು, ಅಕ್ಕಿ ಹಿಟ್ಟಿಗೆ ಅಂದರೆ 1 ಸ್ಪೂನ್ ಅಷ್ಟಿದೆ ಆಯಿತಾ, 1 ಸ್ಪೂನ್ ಅಕ್ಕಿ ಹಿಟ್ಟು. ಬಿಕಾಸ್ ಇದು ನಮ್ಮ ಒಂದು ಫೇಸ್ಗೂ ಆಗುತ್ತೆ ಪ್ಲಸ್ ಕತ್ತಿಗೂ ಹಾಕೋಬೋದು. ಓಕೆನಾ. ಸೊ ನಾನೇನು ಮಾಡಿದೆ, 1 ಸ್ಪೂನು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ನಿಮ್ಗೆ ಗೊತ್ತಲ್ಲ, ಕೊರಿಯನ್ದು ಗ್ಲಾಸ್ ಲುಕ್ ಅಂದರೆ ಗ್ಲಾಸ್ ಸ್ಕಿನ್ ಲುಕ್ ಬರುತ್ತೆ. ಕೊರಿಯನ್ಸ್ ಎಲ್ಲ ನೋಡಿದ್ದೀರಲ್ಲ, ಜಾಸ್ತಿ ಅಕ್ಕಿಯಿಂದ ಅವರು ಫೇಸ್ ಪ್ಯಾಕ್ ಮಾಡೋದಾಗಲಿ ಅದೆಲ್ಲ ಮಾಡ್ತಾರೆ. ಸೊ ಅದರಿಂದ ಮುಖದಲ್ಲಿ ಗ್ಲೋ ಬರುತ್ತೆ, ಬೆಳ್ಳಗಾಗುತ್ತೆ. ಮೇನಾಗಿ ಅದು ಯೂಸ್ ಮಾಡೋದೇ ಬೆಳ್ಳಗಾಗೋಕ್ಕೆ. ಸೊ ಪಿಗ್ಮೆಂಟೇಷನ್ ಅದೆಲ್ಲ ಇರೋರು ಇದು ಜಾಸ್ತಿ ಫೇಸ್ ಪ್ಯಾಕ್ ಯೂಸ್ ಮಾಡ್ಕೊಂಡು ಬಂದರೆ ಅದೆಲ್ಲ ಲೈಟ್ ಆ್ಯಂಡ್ ಶೇಡ್ಗೆ ಬರುತ್ತೆ. ಓಕೆನಾ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ 1 ಸ್ಪೂನು ಕರ್ಡ್ ಅಂದರೆ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಮೊಸರನ್ನ ಆ್ಯಡ್ ಮಾಡಿದೆ. ಮತ್ತು ಇವಾಗ ಏನು ತೊಗೋತಾ ಇದ್ದೀನಿ, 3 ಇಂಗ್ರೀಡಿಯೆಂಟ್ ಬೇಕು ಒಂದೇ ಮೆಥಡಲ್ಲಿ. ಓಕೆನಾ. ಇನ್ನೊಂದು ಮೆಥಡು ಹೇಳ್ಕೊಡ್ತೀನಿ, ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ನಾನು ಹೇಳ್ತಾ ಇರೋದು ಇವತ್ತಿಂದ ಇದರಲ್ಲಿ ಏನು ಅಂದರೆ, ಸ್ಕಿನ್ ಲೈಟ್ನಿಂಗ್, ಬ್ರೈಟ್ನಿಂಗ್ ಮತ್ತು ಟೈಟ್ನಿಂಗು, ಸ್ಕಿನ್ ಟೈಟ್ ಮಾಡೋದು ಕೂಡ ಆ್ಯಡ್ ಆಗಿರುತ್ತೆ ಇದರಲ್ಲಿ. ಸೊ ಇದೇನು ರೋಸ್ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ರೋಸ್ ವಾಟರ್ ಎಷ್ಟು ಹಾಕಬೇಕು ಅನ್ನೋ ನೋಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ 4-5 ಡ್ರಾಪ್ಸ್ ಹಾಕಿದ್ರೆ ಸಾಕಾಗುತ್ತೆ. ಓಕೆನಾ. ಸೊ ಇಷ್ಟು ಹಾಕಿದ್ವಾ. ಸೊ ಈ ಒಂದು ಮೊಸರಲ್ಲಿ ಏನು ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನ ಮಾಯಿಶ್ಚರ್ ಕೊಡುತ್ತೆ, ಅಂದರೆ ಮಾಯಿಶ್ಚರೈಸರ್ ಸಿಗುತ್ತೆ, ಪ್ಲಸ್ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ನ ತುಂಬ ಗ್ಲೋ ಬರೋಂಗೆ ಮಾಡುತ್ತೆ. ಸೊ ಇದ್ರ ಜೊತೆಗೆ ನಾವು ಏನು ಹಾಕಿದ್ದೀವಿ ಹೇಳಿ, ಚೆನ್ನಾಗಿ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ದೀವಿ, ಪ್ಲಸ್ ಮೊಸರು, ಪ್ಲಸ್ ಇದು ರೋಸ್ ವಾಟರು. ಸೊ 3 ಸೇರ್ಕೊಂಡಿರೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಓಕೆನಾ. ಸೊ ಈ ಥರ ಮಾಡಿದ್ಮೇಲೆ ನೋಡಿ ಟೆಕ್ಸ್ಚರ್ ಹಿಂಗೆ ಬರುತ್ತೆ. ಆ್ಯಕ್ಚುಲಿ ನಂದು ವೈಟ್ ಬೌಲ್, ಅದಕ್ಕೆ ಒಂಥರ ವೈಟ್ ಕಾಣ್ತಿದೆ. ಸೊ ನಾನು ಇದು ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಥರ ಒಂದು ಟೆಕ್ಸ್ಚರ್ ಬರುತ್ತೆ. ಓಕೆನಾ. ಸೊ ನೀವೇನು ಮಾಡಬೇಕು ಅಂದರೆ ಇಡೀ ಸ್ಕಿನ್ಗೆ ಈ ಥರ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೊಂಬನ್ನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆಮೇಲೆ ಇನ್ನೊಂದು ಹೇಳಬೇಕು, ಇದು ತಣ್ಣಗಿರುವಂತಹ ಮೊಸರನ್ನೇ ನೀವು ಸ್ಪೆಸಿಫಿಕ್ಕಾಗಿ ತಣ್ಣಗಿರೋ ಮೊಸರೇ ಯೂಸ್ ಮಾಡಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ಟು ತೆಗೆದ್ಬಿಟ್ಟು ಈ ಥರ ಮಾಡಿ, ತುಂಬ ಕೂಲ್ ಆಗುತ್ತೆ. ಅದೇನಾಗುತ್ತೆ ಅಂದರೆ ಒಂಥರ ಟೋನರ್ ಥರ. ಓಕೆನಾ. ತಣ್ಣಗಿರೋದು ಯೂಸ್ ಮಾಡಿದಾಗ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಗ್ಲೋ ಬರುತ್ತೆ ಚೆನ್ನಾಗಿ. ಓಕೆನಾ. ಸೊ ಈ ಥರ ಫುಲ್ ಇಡೀ ಒಂದು ಫೇಸ್ಗೆ ಅಪ್ಲೈ ಮಾಡಿ. ಆಲ್ರೆಡಿ ನಾನು ಮಾಡಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಫೇಸ್ ವಾಶ್ ಮಾಡಿ ಇವಾಗ ಬಂದಿರೋದು. ಸೊ ಅದಕ್ಕೆ ಎಷ್ಟು ಗ್ಲೋ ಬರ್ತಾ ಇರೋದು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಸಡನ್ನಾಗಿ ಏನಾರ ನೀವು ಫಂಕ್ಷನ್ಸ್ಗೆ ಹೋಗಬೇಕು ಅಂದ್ಕೊಳ್ಳಿ, ಯಾರ್ದಾರ ಮದುವೆಗೋ ಪಾರ್ಟಿಗೋ ಏನಾಕಾರ, ಸೊ ಅವಾಗ ಈ ಥರ ಮಾಡ್ಕೋಬೋದು. ಈವನ್ ಲಿಪ್ಸ್ಗೂ ನೋಡಿ, ಕೆಲವೆಲ್ಲ ಈಗ ಚಳಿಗಾಲ ಅಲ್ವಾ, ಡ್ರೈ ಆಗಿಬಿಟ್ಟಿರುತ್ತೆ ಲಿಪ್ಸ್ ಎಲ್ಲ. ಸೊ ಆ ಒಂದು ವ್ಲಾಗ್ನ ನಂದು ಚೆಕ್ ಮಾಡಿ, ಅದ್ರಲ್ಲಿ ತೋರಿಸಿದ್ದೀನಿ ನಾನು ಹೆಂಗೆ ಮಾಡೋದು ಅಂತ. ಓಕೆನಾ. ಸೊ ಇದಾಯ್ತಾ. ಇದು ಹಾಕಿದಾಗ ಏನು ಗೊತ್ತಾ, ಇನ್ನೊಂಥರ ತಣ್ಣಗಾಗುತ್ತೆ, ಮುಖ ತುಂಬ ಚೆನ್ನಾಗಾಗುತ್ತೆ, ಬೆಳ್ಳಗಾಗ್ಬಿಡುತ್ತೆ ಇದು ಹಾಕೊಂಡ ತಕ್ಷಣ. ಸೊ ಇದಾಗಿತ್ತಾ ಫಸ್ಟ್ನೇ ಮೆಥಡು. ಸೊ 2ನೇ ಮೆಥಡ್ ತೋರಿಸ್ತೀನಿ ಬನ್ನಿ ಈಗ. ಸೊ 2ನೇ ಮೆಥಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೊಂಬರುತ್ತೆ, ಪ್ಲಸ್ ಡಾರ್ಕ್ ಸ್ಪಾಟ್ಸ್ ಹೋಗುತ್ತೆ, ಪ್ಲಸ್ ನಿಮ್ಮ ಸ್ಕಿನ್ನು ಟೈಟ್ನಿಂಗ್ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ನಾವು ಏನು ತೊಗೋಬೇಕು ಫಸ್ಟು ಅಂದರೆ ಫ್ರೆಂಡ್ಸ್, 1 ಸ್ಪೂನು ಗೋಧಿ ಹಿಟ್ಟು ತೊಗೋಬೇಕು. ಓಕೆನಾ. ಗೋಧಿ ಹಿಟ್ಟು. ಸೊ ಗೋಧಿ ಹಿಟ್ಟು ಯಾವ್ದಾರ ಆಗಿರ್ಬೋದು, ನೀವು ಮಿಲ್ ಹಾಕ್ಸ್ಬಿಟ್ಟು ಮನೇಲಿರೋ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ, ಇಲ್ಲ ಯಾವ್ದಾರ ಕಂಪ್ನಿದು ನೀವು ತೊಗೋತೀರಲ್ಲ ಊಟ ಮಾಡೋಕ್ಕೆ, ಅಂದರೆ ರೊಟ್ಟಿ, ಚಪಾತಿ ಮಾಡೋಕ್ಕೆ, ಚಪಾತಿ ಮಾಡೋ ಹಿಟ್ಟನ್ನು ತೊಗೊಳ್ಳಿ. ಓಕೆನಾ. 1 ಸ್ಪೂನ್ ತೊಗೋಬೇಕು. ಓಕೆನಾ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ, ನೀವು ಗ್ಲಿಸರಿನ್ ಇರುತ್ತೆ ನೋಡಿ, ಗ್ಲಿಸರಿನ್. ಸೊ ಅದು ಚೆನ್ನಾಗಿರೋದು ಆರ್ಗ್ಯಾನಿಕ್ ಗ್ಲಿಸರಿನ್ನೇ ತೊಗೋಬೇಕಾಗುತ್ತೆ. ಸೊ ನಾನು ಇದು ಜಸ್ಟ್ ಒಂದು 3 ಡ್ರಾಪ್ಸ್ ಹಾಕೋತೀನಿ ಅಷ್ಟೇ, ಜಾಸ್ತಿನೂ ಹಾಕ್ಬಾರ್ದು. ಸೊ ನಾನು ಏನು ಮಾಡ್ತೀನಿ ಅಂದರೆ, ಈ ಕ್ಯಾಪಲ್ಲಿ ಒಂದು 1/4 ಭಾಗದಷ್ಟು ಹಾಕಿದ್ದೀನಿ ನೋಡಿ, ಒಂದು 2-3 ಡ್ರಾಪ್ಸ್ ಬರುತ್ತೆ ಅಷ್ಟೇ, ಜಾಸ್ತಿನೂ ಹಾಕೋಂಗಿಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಸೊ ಇದೇನು ಅಂದರೆ ನಮ್ಮ ಸ್ಕಿನ್ದು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡಿಕೊಂಡು ಬರುತ್ತೆ. ಇದೊಂದು ಏನು ನಾವು ಗ್ಲಿಸರಿನ್ ಹಾಕ್ತೀವೋ ಸ್ಕಿನ್ದು ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಮೇಕ್ ಶ್ಯೂರ್ ನೀವು ಒಳ್ಳೆ ಆರ್ಗ್ಯಾನಿಕ್ ಗ್ಲಿಸರಿನ್ನೇ ಯೂಸ್ ಮಾಡಿ. ಓಕೆನಾ. ಅಮೆಝಾನಲ್ಲೆಲ್ಲ ಸಿಗುತ್ತೆ, ನೀವು ಚೆಕ್ ಮಾಡಿ ತೊಗೋಬೋದು. ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ
ಆರ್ಗ್ಯಾನಿಕ್ ಗ್ಲಿಸರಿನ್ ಅಂತ ಇದು ಚೆಕ್ ಮಾಡಿ ಫೇಸ್ಗೆ ಅಪ್ಲೈ ಮಾಡುವಂತಹ ಗ್ಲಿಸರಿನ್ನೇ ನೀವು ತೊಗೋಬೇಕು. ಓಕೆನಾ, ಫಸ್ಟೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಅದಾಯ್ತಾ? ಸೊ ನೋಡಿ, ಗೋಧಿ ಹಿಟ್ಟಿಗೆ ಗ್ಲಿಸರಿನ್ದು ನೋಡಿ ಕಾಣಿಸ್ತಾ ಇದೆಯಲ್ಲ, ಹತ್ರದಿಂದ ತೋರಿಸ್ತೀನಿ. ಸೊ ಒಂದು 2-3 ಡ್ರಾಪ್ಸ್ ಅಷ್ಟು ಬಿದ್ದಿದೆ. ಓಕೆನಾ, ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಟರ್ಮರಿಕ್ಕು ನೋಡಿ, ಕಸ್ತೂರಿ ಟರ್ಮರಿಕ್ಕು, ಇದು ಏನಂತಾರೆ ಗೊತ್ತಾ, ವೈಲ್ಡ್ ಟರ್ಮರಿಕ್ ಅಂತಲೂ ಅಂತಾರೆ. ಸೊ ಇದು ತುಂಬ ಪ್ಯೂರ್ ಆಗಿರುತ್ತೆ. ಸೊ ಇದೂ ಅಷ್ಟೇ ನೀವು ತೆಗೆದಿಟ್ಕೊಳ್ಳಿ, ಯಾಕೆಂದರೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸ್ ಇರೋರಿಗೆ ನಾನು ಇದು ರೆಮಿಡಿ ತೋರಿಸ್ತಾ ಇರೋದು. ಸೊ ಇದೆಲ್ಲ ಏನು ಅಂದರೆ ನಿಮಗೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ಅಂದರೆ ನೋಡಿ, ಒಂದು 1/4 ಚಮಚದಷ್ಟು ತೊಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನು ಹಾಕಿದ್ವಿ, ಗೋಧಿ ಹಿಟ್ಟು ಹಾಕಿದ್ವಿ, ಅದಾದಮೇಲೆ ಗ್ಲಿಸರಿನ್ ಹಾಕಿದ್ದೀನಿ, ಅದಾದಮೇಲೆ 1/4 ಸ್ಪೂನಷ್ಟು ಟರ್ಮರಿಕ್ ಹಾಕಿದ್ದೀನಿ. ಓಕೆನಾ, ಸೊ ಅದಾದಮೇಲೆ ಇನ್ನೊಂದಿದೆ ವಿಟಮಿನ್ ಇದು ಕ್ಯಾಪ್ಸೂಲ್ ಹಾಕ್ಬೇಕು ಇದರಲ್ಲಿ. ಸೊ ಇದರಲ್ಲಿ ಏನು ಗೊತ್ತಾ, ಟೋಟಲಾಗಿ 5 ಇಂಗ್ರೀಡಿಯೆಂಟ್ ಬರುತ್ತೆ. ಬಿಕಾಸ್ ನಮ್ಮದು ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕಲ್ವಾ, ಯಾಕೆಂದರೆ ತುಂಬ ಅದು ಕಪ್ಪು ಕಪ್ಪು ಥರ ಆಗಿರುತ್ತೆ. ಸೊ ಈ ಒಂದು ಮೆಥಡ್ನ ನೀವು ವಾರದಲ್ಲಿ 3 ದಿನ ಮಾಡಿ. ವಾರದಲ್ಲಿ 3 ದಿನ ಮಾಡಿದ್ರೆ ವಿತಿನ್ 1 ಮಂತ್ ಒಳಗೇ ನಿಮ್ಗೆ ಅದ್ರ ರಿಸಲ್ಟು ಗೊತ್ತಾಗುತ್ತೆ. ಇದೆಲ್ಲ ಮಧ್ಯ ಮಾಡ್ತಾ ಇರಿ ಫ್ರೆಂಡ್ಸ್, ಯಾಕೆಂದರೆ ನಮ್ಮ ಅಮ್ಮಂಗೂ ಇದೆಲ್ಲ ಹೇಳ್ಕೊಟ್ಟಿದ್ದೆ. ಸೊ ಅವರು ಅದೇ ನಾನು ಹೇಳಿದ್ನಲ್ಲ, ಫ್ಲ್ಯಾಕ್ ಸೀಡ್ಸ್ದು ಜೆಲ್ಲು ಹಾಕ್ಕೊಳ್ತಾ ಇದ್ರು, ಜಾಕಾಯಿ ಹಸಿ ಹಾಲ್ದೆಲ್ಲ ಹಾಕ್ಕೊಂಡಿದ್ರು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಅದ್ರ ಜೊತೆಗೆ ಈ ಥರ ಫೇಸ್ ಪ್ಯಾಕ್ಸನ್ನು ಯೂಸ್ ಮಾಡಬೇಕು. ಮಧ್ಯೆ ಯಾವಾಗ ಬೇಕಾರಾಗಿರ್ಬೋದು, ಬೆಳಗ್ಗೆ ಮಾಡಿ, ರಾತ್ರಿ ಮಾಡಿ, ಮಧ್ಯಾಹ್ನ ಮಾಡಿ, ಎನಿ ಟೈಮ್. ಓಕೆನಾ, ನಿಮ್ಮ ಫ್ರೀ ಟೈಮಲ್ಲಿ. ಸೊ ಅವಾಗ ಏನು ಗೊತ್ತಾ, ಎಲ್ಲರೂ ಸಡನ್ನಾಗಿ ನೀವು ಮದುವೆ ಏನಾರ ಫಂಕ್ಷನ್ಸ್ ಇದ್ರೂ ಈ ಥರ ಒಂದು ಫೇಸ್ ಪ್ಯಾಕು ಆರಾಮಾಗಿ ಮಾಡ್ಕೊಂಡು ಹೊಟ್ಟೋಗ್ಬೋದು. ಸೊ ನೋಡಿ, ಇದು ವಿಟಮಿನ್ ಇದು ಕ್ಯಾಪ್ಸೂಲ್ ಒಂದು ಹಾಕ್ತಾಯಿದ್ದೀನಿ. ಸೊ ನಾನು ಏನೇನು ಹಾಕಿದ್ದೀನಿ ಅಂದರೆ, ಫಸ್ಟ್ ಗೋಧಿ ಹಿಟ್ಟು ಹಾಕ್ತೆ, ಆಮೇಲೆ ಗ್ಲಿಸರಿನ್ ಹಾಕಿದ್ದೀನಿ, ಆಮೇಲೆ ವೈಲ್ಡ್ ಟರ್ಮರಿಕ್ ಹಾಕಿದ್ದೀನಿ, ಪ್ಲಸ್ ವಿಟಮಿನ್ ಇದು. ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ಬಿಕಾಸ್ ಇದು ಪಿಗ್ಮೆಂಟೇಷನ್ಗೆ ಸಂಬಂಧಪಟ್ಟಿರೋದ್ರಿಂದ ಫ್ರೆಂಡ್ಸ್, ಲಾಸ್ಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಇದು ಅಲೋವೆರಾ ಜೆಲ್ಲು. ಓಕೆನಾ, ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ. ಸೊ ಇದು ನೀವು ಒಂದು ಸ್ವಲ್ಪ ಜೆಲ್ ಕಂಟೆಂಟಲ್ಲೇ ತೊಗೋಬೇಕು. ಈಗ ಮನೆಯಲ್ಲಿ ನಾವು ಕಟ್ ಮಾಡಿ ಇದು ಮಾಡ್ತೀವಲ್ಲ, ಅದು ನ್ಯಾಚುರಲಾಗಿ ನಾವು ಮಾಡುವಾಗ ಸರಿ. ಬಟ್ ಈ ಥರ ಫೇಸ್ ಪ್ಯಾಕ್ ಮಾಡುವಾಗ ಇದನ್ನು ತೊಗೊಳ್ಳಿ, ಯಾಕೆಂದರೆ ಇದು ಪ್ರೊಸೆಸ್ಡ್ ಆಗಿರುತ್ತೆ. ಓಕೆನಾ, ಸೊ ಇದು ಚೆನ್ನಾಗಿರುವಂತಹ ಅಲೋವೆರಾನೇ ಆಗಿರುತ್ತೆ. ಒಳ್ಳೆ ಕಂಪ್ನಿ ತೊಗೊಳ್ಳಿ. ನಂದು ಇದೇನು ಅಂದರೆ ನೋಡಿ, ಬಂಜಾರಸ್ತು ನಾನು ತೊಗೊಂಡಿರೋದು. ಓಕೆನಾ, ನಿಮ್ಮ ಇಷ್ಟ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಯಾಕೆಂದರೆ ನಾವು ಹರ್ಬಲ್ದು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಬೆನಿಫಿಟ್ಸು ನಮ್ಮ ಸ್ಕಿನ್ನಿಗಿರುತ್ತೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದೊಂದು ಅಲೋವೆರಾ ಜೆಲ್ನ ನೋಡಿ ಅರ್ಧ ಸ್ಪೂನಷ್ಟು ತೊಗೊಂಡು ಇದಕ್ಕೆ ಹಾಕೋತಾ ಇದ್ದೀನಿ. ಓಕೆನಾ, ಇದು ಒಂದು ನಿಮಗೆ ತುಂಬ ಚೆನ್ನಾಗಿರುವಂತಹ ಒಂದು ಮಾಸ್ಕ್ ರೆಡಿ ಆಗುತ್ತೆ, ಅಂದರೆ ಫೇಸ್ ಪ್ಯಾಕು. ಓಕೆನಾ ಫ್ರೆಂಡ್ಸ್, ಸೊ ಈ ಥರ ಒಂದು ಮೆಥಡ್ ಆಗಿತ್ತು. ಇದಕ್ಕೆ ಒಂದು ಸ್ವಲ್ಪ ನಾವಿವಾಗ ತಿಕ್ಕಾಗಿರುತ್ತಲ್ಲ, ಒಂದು ಸ್ವಲ್ಪ ಕರ್ಡ್ ಹಾಕೋತಾ ಇದ್ದೀನಿ. ಕರ್ಡ್ ಹಾಕೊಂಡ್ರೆ ಏನು ಅಂದರೆ ನಮಗೆ ಕರೆಕ್ಟಾಗಿರೋ ಒಂದು ಟೆಕ್ಸ್ಚರಿಗೆ ಬರುತ್ತೆ ಅದು. ಸೊ ಇವಾಗೆಲ್ಲ ನಮಗೆ ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಎಫೆಕ್ಟು ಸಿಗುತ್ತೆ ಮೊಸರು ಹಾಕೋದ್ರಿಂದ. ಪ್ಲಸ್ ನಾವು ಇದರಲ್ಲಿ ಎಷ್ಟು ಒಳ್ಳೊಳ್ಳೆ ಇದು ಹಾಕಿದ್ದೀವಿ ಅಂದರೆ, ನಮ್ಮ ಇದರಲ್ಲಿ ಗೋಧಿ ಹಿಟ್ಟಲ್ಲಿ ಗ್ಲೂಟನ್ ಇರುತ್ತೆ. ಓಕೆನಾ, ಸೊ ಅದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಸೊ ನೋಡಿ, ಈ ಥರ ಒಂದು ಫೇಸ್ ಪ್ಯಾಕ್ ರೆಡಿ ಆಯಿತು. ನಿಮ್ಗೆ ಅಕಸ್ಮಾತ್ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನಿಮಗೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಗ್ಲಿಸರಿನು ಪ್ಲಸ್ ಅಲೋವೆರಾ ಪ್ಲಸ್ ವಿಟಮಿನ್ ಇದು ಕ್ಯಾಪ್ಸೂಲ್ ಹಾಕಿದ್ದೀವಿ, ಕರ್ಡ್ ಹಾಕಿದ್ದೀವಿ, ಗೋಧಿ ಹಿಟ್ಟಿದೆ. ಸೊ ಎಲ್ಲನೂ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅಪ್ಲೈ ಮಾಡಬೇಕು. ಇದು ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ನೀವು ಹಾಕೊಂಡಾದ್ಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ, ಸೊ ತುಂಬ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಬೆಳ್ಳಗಾಗ್ತೀರಾ. ಪ್ಲಸ್ ಮೆಲನಿನ್ದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಏನು ಮೆಲನಿನ್ ಜಾಸ್ತಿ ಪ್ರೊಡಕ್ಷನ್ ಆದಾಗಲೇ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದಲ್ಲ, ಸೊ ಅದೆಲ್ಲ ಇದು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನೀವು ಅದಕ್ಕೆ ಏನು ಮಾಡಿ ಅಂದರೆ, ಪೊಮೊಗ್ರಾನೇಟು ಮತ್ತು ಆ್ಯಪಲ್ಲು, ಕ್ಯಾರೆಟು, ABC ಜ್ಯೂಸ್ ಅಂತಾರಲ್ಲ, ಅದನ್ನು ಕುಡ್ಕೊಂಬನ್ನಿ. ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಮತ್ತು ನಾನು ಡಿಟಾಕ್ಸ್ ವಾಟರ್ ತೋರಿಸಿದ್ನಲ್ಲ, ಅದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಲಿವರ್ ಕ್ಲೀನಾಗಿದ್ರೇ, ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ರೇ ನಮ್ಮದು ಪಿಗ್ಮೆಂಟೇಷನ್ ಬೇಗ ಕಡಿಮೆ ಆಗೋಕ್ಕೆ ಸಾಧ್ಯ. ಬಿಕಾಸ್ ಬರೀ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಹೊಟ್ಟೆನ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಅದು ಪ್ರಯೋಜನ ಆಗಲ್ಲ. ಅದ್ರ ಜೊತೆಗೇ ಡಿಟಾಕ್ಸ್ ವಾಟರ್ ತೊಗೊಳ್ಳಿ. ಪ್ಲಸ್ ನೀವು ಕಾಫಿದು ಡಿಕಾಕ್ಷನ್ ಇರುತ್ತೆ ನೋಡಿ, ಹಾಲು ಹಾಕೋಬಿಡಿ, ಹೇಳೋದು ಕೇಳಿಸ್ಕೊಳ್ಳಿ. ಬೆಳಗ್ಗೆ ಹೊತ್ತು ನಾನು ಹಂಗೆ ಮಾಡೋದು, ಅದಕ್ಕೆ ಸ್ಕಿನ್ ಇಷ್ಟು ಗ್ಲೋ ಇರೋದು. ಪಿಗ್ಮೆಂಟೇಷನ್ನು, ಪಿಂಪಲ್ಸು ಅದು ಏನೂ ಬರೋಲ್ಲ. ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ನಾನು ಹೇಳಿದ್ನಲ್ಲ, ನಾನು ಏನು ಮಾಡ್ತೀನಿ ಅಂದರೆ ಸೋಂಪು ವಾಟರ್ ಫಸ್ಟ್ ಕುಡಿತೀನಿ. ಸೋಂಪುಗೆ ಜೀರಿಗೆ ಹಾಕ್ಬಿಡ್ತೀನಿ. ಓಕೆನಾ, ಒಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ಸೋಂಪು ಕಾಳು ಹಾಕ್ತೀನಿ, ಅದಾದಮೇಲೆ ಜೀರಿಗೆ ಹಾಕ್ತೀನಿ. ಅದಾದಮೇಲೆ ಅದು ಒಂದು ಸ್ವಲ್ಪ ಹಾರುತ್ತೆ ನೋಡಿ, ಆರೋದು ಅಂದರೆ ಒಂದು ಸ್ವಲ್ಪ ಬೆಚ್ಚಗಿರ್ಬೇಕು. ಆವಾಗಲೇ ನಿಂಬು ಮತ್ತು ಹನಿ ಹಾಕ್ಕೊಂಡು ಕುಡಿದ್ಬಿಡ್ತೀನಿ, ಅದು ಫಸ್ಟು.
ಅದಾಗಿ 5 ನಿಮಿಷ ಆದಮೇಲೆ ಕಾಫಿದು ಡಿಕಾಕ್ಷನ್ಗೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು, ಅಂದರೆ ಕಾಫಿ ಡಿಕಾಕ್ಷನ್ ಒಂಚೂರು ಹಾಕಿ ಅರ್ಧ ಸ್ಪೂನ್ ಕಾಫಿ ಡಿಕಾಕ್ಷನ್ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪ್ಯೂರ್ ಆಗಿರೋ ಗೀ ಹಾಕೋಬೇಕು. ನಂದಿನಿ ತುಪ್ಪ ನಾನು ಬಳಸೋದು. ಸೊ ಅದು ಹಾಕಿದ್ಮೇಲೆ ಬಿಸಿನೀರು ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಜಿಡ್ಡಿನಂಶ ಥರ ಬರುತ್ತಲ್ಲ, ಅದನ್ನು ಕುಡಿಬೇಕು. ಅದು ಲಿವರ್ನ ಡಿಟಾಕ್ಸ್ ಮಾಡುತ್ತೆ. ಏನು ಗೊತ್ತಾ, ಲಿವರ್ನ ಕ್ಲೆನ್ಸ್ ಮಾಡುತ್ತೆ. ಅದರಲ್ಲಿ ಏನು ಟಾಕ್ಸಿನ್ ಸೇರ್ಕೊಂಡಿರುತ್ತೆ ಎಲ್ಲ ರಿಮೂವ್ ಆಗಿಬಿಡುತ್ತೆ, ಫ್ರೆಶ್ ಆಗುತ್ತೆ. ಸೊ ಅದಾದಮೇಲೆ ಇನ್ ಬಿಟ್ವೀನಲ್ಲಿ ABC ಜ್ಯೂಸ್ ಕುಡೀರಿ. ಅವಾಗ ಫುಲ್ ನಿಮಗೆ ಬ್ಲಡ್ ಪ್ಯೂರಿಫೈ ಮಾಡಿಬಿಡುತ್ತೆ. ಸೊ ಅದಾಗ್ತಾ ಇದ್ದಂಗೆ ಇಂಥದನ್ನು ಅಪ್ಲೈ ಮಾಡ್ಕೊಂಬನ್ನಿ. ಸೊ ಫುಲ್ ಪ್ಯಾಕೇಜ್ ಇದ್ದಂಗೆ ನಿಮಗೆ ನಾನು ಹೇಳಿದೀಗ. ಸೊ ಅವಾಗ ಏನು ಅಂದರೆ ನಿಮಗೆ ಕರೆಕ್ಟಾಗಿ ಪಿಗ್ಮೆಂಟೇಷನ್ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಫ್ರೆಂಡ್ಸ್. ಇದೆಲ್ಲ ನಮ್ಮಮ್ಮ ಮಾಡಿರೋ, ಅದಕ್ಕೆ ಅವ್ರಿಗೆ ಫುಲ್ ಕಡಿಮೆ ಆಗೋಗಿದೆ. ಓಕೆನಾ? ಸೊ ನೋಡಿ, ಇದು ಅಷ್ಟೇ ಒಂದು ಸ್ವಲ್ಪ ಕೂಲಿಂಗ್ ಎಫೆಕ್ಟೇ ಬರುತ್ತೆ ನಿಮಗೆ, ಬಿಕಾಸ್ ನಾವು ಅದಕ್ಕೆ ಗ್ಲಿಸರಿನು ಅದೆಲ್ಲ ಹಾಕಿದ್ದೀವಲ್ವ. ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಗ್ಲಿಸರಿನ್ನ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಪಿಗ್ಮೆಂಟೇಷನ್ನು, ಪಿಂಪಲ್ಸ್ ಇರೋರಿಗೆ, ಈಗ ಮಾರ್ಕ್ಸ್ ಆಗೋಗಿರುತ್ತೆ ನೋಡಿ, ಪಿಂಪಲ್ಸ್ ಆಗಿಬಿಟ್ಟು ಸುಮ್ಮನೆ ಅವ್ರ ಕೈಯಲ್ಲಿ ಕೆರ್ಕೊಂಬಿಟ್ಟು ಮಾರ್ಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ, ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಡೈರೆಕ್ಟ್ ನೀವು ಗ್ಲಿಸರಿನ್ನ ಹಂಗೆ ಹಾಕೋದ್ಕಿಂತ ಬೆಟರ್ ಈ ಥರ ಗೋಧಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಬೆಟರ್ ಗೋಧಿ ಹಿಟ್ಟೇ ಮಾಡಿ. ಯಾಕಂದ್ರೆ ನಾನು ಇದೇ ಬೇರೆ ಥರ ತೋರಿಸ್ತಿರೋದು. ಸೊ ಗೋಧಿ ಹಿಟ್ಟಿಗೆ ಮಾಡಿದಾಗ ಏನು ಅಂದರೆ ನಿಮ್ದು ಇದೆಲ್ಲ ಕಲೆಗಳು ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಹಿಂಗಿರುತ್ತಾ ಮುಖ ಎಲ್ಲ ತೊಳೆದ್ಮೇಲೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಫುಲ್ ನಿಮ್ಮದು ಫೇರ್ನೆಸ್ ಎದ್ದು ಕಾಣಿಸುತ್ತೆ. ಬಿಕಾಸ್ ಇದರಲ್ಲಿ ನಾವು ಮೊಸರೆಲ್ಲ ಹಾಕಿರ್ತೀವಲ್ವಾ. ಸೊ ನ್ಯಾಚುರಲ್ ಆಗಿ ನಿಮಗೆ ಇದು ಯಾವ್ದು ಹೇಳಿ, ಬ್ಲೀಚಿಂಗ್ ಮಾಡಿಸ್ಕೊಂಬರ್ತೀರ ನೋಡಿ ಹೋಗಿ ಪಾರ್ಲರ್ಗೆ ಹೋಗ್ಬಿಟ್ಟು ಕುತ್ಕೊಂಡು, ಆ ಥರ ಒಂದು ಎಫೆಕ್ಟ್ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಹಿಂಗೆ ನಾನು ಮನೇಲೇ ಮಾಡೋದು ಹೇಳ್ಕೊಟ್ಟಿದ್ದೀನಿ ನಿಮಗೆ, ತುಂಬ ಬ್ಯೂಟಿಫುಲ್ ಆಗು ಕಾಣಿಸ್ತೀರಾ. ಸೊ ನೋಡಿ, ನಂದು ಮುಖನೇ ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ನಾನು ತುಂಬ ಮಾಡ್ತಾ ಇರ್ತೀನಿ ಹೋಮ್ ರೆಮಿಡೀಸ್, ಅದರಿಂದ ಮುಖ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಆಮೇಲೆ ಇದನ್ನು ಹೇಳ್ದೆ ಅಲ್ವಾ. ಸೊ ನೋಡಿ, ಕಣ್ಣು ಕೆಳಗೆ ಇದನ್ನು ಹಾಕ್ಕೊಳ್ಳಿ, ಕಣ್ಣಿಗೆ ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಗ್ಲಿಸರಿನ್ ಹಾಕಿರ್ತೀವಲ್ಲ ಅಳು ಬಂದುಬಿಡುತ್ತೆ ನಿಮ್ಗೆ ಆಮೇಲೆ. ಸೊ ಈ ಥರ ಆಯಿತಾ? ಸೊ ಹಿಂಗೆ ಹಾಕೊಂಡು ಹಂಗೆ ಅಂದ್ಬಿಟ್ಟು ನಾನೇ ಟಚ್ ಮಾಡ್ತಾ ಕೂತಿದ್ದೀನಿ, ಏನಾಗಲ್ಲ. ಇಷ್ಟಕ್ಕೆ ಹಿಂಗೆ ಇದ್ರ ಕಡೆ ಈ ಥರ ಹಿಂಗೆ ಮಾಡ್ಕೊಂಬಿಡಿ. ಅದಕ್ಕೆ ಇನ್ನೊಂಚೂರು ಮೊಸರು ಆ್ಯಡ್ ಮಾಡಿ ಮಾಡ್ಕೋಬೋದು. ಬಟ್ ತುಂಬ ಚೆನ್ನಾಗಿರುತ್ತೆ, ನಿಮ್ಗೇನು ಅನಿಸಲ್ಲ. ಯಾಕೆಂದರೆ ಕೆಲವೆಲ್ಲ ನಿಮಗೆ ಗೊತ್ತಾ ಫ್ರೆಂಡ್ಸ್, ಏನಾರ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಯಾವಾಗ ನಾವು ತೆಗಿತೀವೋ ಅನಿಸುತ್ತೆ. ಬಟ್ ಇದರಲ್ಲಿ ಆ್ಯಲೋವೆರಾ ಕೂಲಿಂಗ್ ಏಜೆಂಟು ಪ್ಲಸ್ ಗ್ಲಿಸರಿನ್ನು ನಿಮ್ಮ ಒಂದು ಸ್ಕಿನ್ಗೆ ಅಬ್ಸರ್ವ್ ಆಗಿ ಎಷ್ಟು ಚೆನ್ನಾಗಿರೋ ರಿಲ್ಯಾಕ್ಸ್ ಆಗಿರೋ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಸ್ಕಿನ್ ಬರುತ್ತೆ. ಸೊ ಎಲ್ಲ ಮಾಡಿದ್ಮೇಲೆ ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಬಿಕಾಸ್ ನಾನು ಈ ಥರ ಮಾಡಿನೇ ನೋಡಿ ಸ್ಕಿನ್ ಎಲ್ಲ ಈ ಥರ ಆಗಿರೋದು ಅದರಿಂದನೇ. ಸೊ ಓಕೆನಾ? ನನಗೆ ಕ್ರೆಡಿಟು ನೀವು ಕೊಡಬೇಕು, ನೋಡೋಣ ಎಷ್ಟು ಕಮೆಂಟ್ ಮಾಡ್ತೀರಾ ಇದರಲ್ಲಿ ಅಂತ. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಇದೆಲ್ಲ ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಓಕೆನಾ? ಸೊ ಫಂಕ್ಷನ್ಸ್ಗೆ ಏನಕ್ಕಾರ ಹೋಗಬೇಕು ಅಂದರೆ ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಏನಕ್ಕೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತೀರಾ, ಸಾವಿರಾರು ಗಟ್ಟಲೆ. ಅದ್ರ ಬದಲು ಆರಾಮಾಗಿ ಈ ಥರದೊಂದು ತೆಗೆದಿಟ್ಕೊಂಡ್ರೆ ನಿಮಗೆ ತುಂಬ ದಿವಸದವರೆಗೂ ಬರುತ್ತೆ. ಗ್ಲಿಸರಿನ್ ಆಗಲಿ ಅದೇನು 24 ರೂಪಾಯಿ ಅಷ್ಟೇ ನಾನು ತೊಗೊಂಡಿರೋದು ಪುಟಾಣಿದು. ಮತ್ತು ಅದು ರೋಸ್ ವಾಟರು ನಿಮಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಆ ಥರ. ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನ ಎಷ್ಟೊತ್ತು ನಿಮಿಷ ಬಿಡಬೇಕು ಅಂದರೆ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.